ನಮ್ಮಲ್ಲಿ ಹೇಗೆ ನಾವು ಬರಿಯಲ್ ರಿಚುವಲ್ಸ್ ಮಾಡ್ತೀವಲ್ಲ, ನಾವು ಊತಾಕ್ತಿವಲ್ಲ ಮನುಷ್ಯನ ಸತ್ ಮೇಲೆ, ಅದೇ ತರ ಆನೆಗಳಲ್ಲೂ ಇದು ನಾವು ನೋಡ್ಲಿಕ್ಕೆ ಸಿಗ್ತದೆ. ಅಂತ್ಯಕ್ರಿಯೆಯನ್ನು ನಾವು ನೋಡ್ಬೋದು. ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಕಳೆದ ಬಾರಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನವೀನ್ ರಾವತ್ ಅನ್ನೋ ಅರಣ್ಯಾಧಿಕಾರಿಗಳ ಒಂದು ಸಂದರ್ಶನವನ್ನು ಮಾಡಿದ್ವಿ. ನೀವೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟಿದ್ರಿ. ಬಹಳಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಆಗಿತ್ತು. ಅರಣ್ಯದ ಬಗ್ಗೆ, ನಮ್ಮ ಪರಿಸರದ ಬಗ್ಗೆ ಕಾಳಜಿ ಇರೋರು, ಜೊತೆಗೆ ನಮ್ಮ ಅರಣ್ಯದ ಮಹತ್ವದ ಬಗ್ಗೆ ತಿಳಿದುಕೊಳ್ಳಿಕ್ಕೆ, ಅನೇಕ ಪ್ರಾಣಿಗಳ ಬಗ್ಗೆ ಇರ್ತಕ್ಕಂಥ ಇಂಪಾರ್ಟೆನ್ಸ್ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿದ್ರಿ. ಇವತ್ತು ನಾನು ಮತ್ತೆ ಅದೇ ನಾಗರಹೊಳೆಯಲ್ಲಿ ಇದ್ದೀನಿ, ಅದೇ ಅರಣ್ಯಾಧಿಕಾರಿಗಳ ಜೊತೆಯಲ್ಲಿ ಮತ್ತೆ ಸೆಕೆಂಡ್ ಸೀಸನ್ ಅಂತಲೂ ಕೂಡ ಕರಿಬೋದು. ಅನೇಕ ಪ್ರಾಣಿಗಳ ಬಗ್ಗೆ ಮತ್ತೆ ತಿಳಿದುಕೊಳ್ಳೋ ಕುತೂಹಲ. ನೀವೆಲ್ಲರೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಬೇಕಾಗತ್ತೆ. ಅನೇಕರಿಗೆ ಶೇರ್ ಮಾಡಿ, ನಿಮ್ಮ ಮಕ್ಕಳಿಗೆ ತಿಳಿಸಿ. ಮಕ್ಕಳಿಗಂತೂ ಈಗಿನ ಕಾಡಿನ ಬಗ್ಗೆ, ಪ್ರಾಣಿಗಳ ಮಹತ್ವದ ಬಗ್ಗೆ ಗೊತ್ತೇ ಇರಲಿಕ್ಕಿಲ್ಲ. ಶಾಲೆಗಳಲ್ಲಿ ಅಥವಾ ಶಾಲಾ ಶಿಕ್ಷಕರಿಗೆ ಶೇರ್ ಮಾಡಿ. ಇದೊಂದು ರೀತಿಯಾಗಿ ಒಂದು ನಮ್ಮ ಅರಣ್ಯದ ಬಗ್ಗೆ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ಅರಣ್ಯ ಸಂಪತ್ತಿನ ಬಗ್ಗೆ ಜ್ಞಾನವನ್ನು ಕೂಡ ತಿಳ್ಕೊಂಡಾಗುತ್ತೆ. ಮೊದಲಿಗೆ ಆರಂಭದಲ್ಲಿ ನಾನು ನವೀನ್ ರಾವತ್ ಸರ್ನ ವೆಲ್ಕಮ್ ಮಾಡ್ತೇನೆ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಈ ಕಾಡಿಗೆ ಬಂದಾಗೆಲ್ಲ ಮತ್ತೆ ಒಂದು ಹೊಸ ಜೀವ, ಮತ್ತೊಂದು ಹೊಸ ಚೈತನ್ಯ ಬರುತ್ತೆ ನಮಗೆ. ಕಳೆದ ಬಾರಿ ಹುಲಿಗಳ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಸರ್. ಹುಲಿಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಅವು ಕೂಡ ಎಕೋಸಿಸ್ಟಮ್ ಇಂಜಿನಿಯರ್ಸ್, ಹ್ಯಾಬಿಟ್ಯಾಟ್ ಇಂಜಿನಿಯರ್ಸ್ ಅಂತ. ಅವುಗಳು ಹುಲಿಗಳಿಂದಲೂ ಕೂಡ ಕಾಡಿನ ಸಮತೋಲನ ಹೇಗಿರುತ್ತೆ, ಅವು ಹೇಗೆ ಬ್ಯಾಲೆನ್ಸ್ ಮಾಡ್ತವೆ, ಜೊತೆ ಕಾಡನ್ನು ಹೇಗೆ ಉಳಿಸ್ತವೆ ಅಂತ ತಿಳ್ಕೊಂಡಿದ್ದೀವಿ. ಅದ್ರ ಮುಂದುವರೆದ ಭಾಗವಾಗಿ ಆನೆಗಳ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಸರ್. ಆನೆಗಳನ್ನು ನಾವು ಅದೇ ರೀತಿಯಾಗಿ ಹ್ಯಾಬಿಟ್ಯಾಟ್ ಇಂಜಿನಿಯರ್ಸ್ ಅಂತ ಕರಿತೀವ. ಏನ್ ಮಹತ್ವ ಸರ್ ಆನೆಗಳಲ್ಲಿ? ತುಂಬಾ ನಾವು ಹೇಳ್ತೀವಿ. ಮೊದಲನೇದಾಗಿ ನಾವು ಲಾಸ್ಟ್ ಟೈಮ್ ಹುಲಿಗಳ ಬಗ್ಗೆ ಮಾತಾಡಿದ್ವಿ. ಹುಲಿಗಳು ಹೇಗೆ ನಮ್ಮ ಈ ಕಾಡುಗಳಲ್ಲಿ ಹೇಗೆ ಅದ್ರದ್ದು ಬೇಟೆಗಾರ ಪ್ರಾಣಿಗಳ ರೋಲ್ ಹೆಂಗಿರುತ್ತೆ, ಮತ್ತೆ ಅದನ್ನ ಸಸ್ಯಾಹಾರಿ ಪ್ರಾಣಿಗಳನ್ನ ಹೆಂಗೆ ಕಂಟ್ರೋಲ್ ಮಾಡುತ್ತೆ ಅಂತ. ಈ ಆನೆಗಳದ್ದು ಇಂಪಾರ್ಟೆನ್ಸ್ ಅಂದ್ರೆ ಇದು ಅರ್ಬಿಯೋರ್ ಆಗಿರುತ್ತೆ, ಮೇಜರ್ಲಿ ಸಸ್ಯವರ್ಗದದು. ಅದು ಹುಲಿ ಹೇಗೆ ಬೇಟೆ ಆಡುತ್ತೆ, ಹುಲಿಗಳು ಹೇಗೆ ನಮ್ಮ ಕಾಡಲ್ಲಿ ಇರುವಂತಹ ಪ್ರಾಣಿಗಳನ್ನ ಹೇಗೆ ಅದ್ರದ್ದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುತ್ತೆ ಅಂತ. ಅದೇ ತರ ಬಹಳ ಇಂಪಾರ್ಟೆಂಟ್ ಎಲಿಫೆಂಟ್ ಹೇಗೆ ಯಾಕೆ ಇಂಪಾರ್ಟೆಂಟ್ ತುಂಬ ನಮ್ಮ ಕಾಡಿಗೆ ಅಂದರೆ, ಇಲ್ಲಿರೋಂಥ ತುಂಬ ಡೆನ್ಸ್ ವೆಜಿಟೇಷನ್ ನೀವು ಕಾಣುತ್ತೆ. ದಟ್ಟ ಅರಣ್ಯದಲ್ಲಿ ಆನೆಗಳ ಪಾತ್ರ ಬಹಳ ಮುಖ್ಯ. ಯಾಕೆ ತುಂಬಾ ಮುಖ್ಯ ಅಂದ್ರೆ, ಇಟ್ ಇಸ್ ಕಾಲ್ಡ್ ಸಿಲ್ವಿಕಲ್ಚರಿಸ್ಟ್ ಅಂತ ಕರಿತೀವಿ ನಾವು ಆನೆಗಳನ್ನ. ನಾವು ಸಿಲ್ವಿಕಲ್ಚರಿಸ್ಟ್ ಅಂತ ಹೇಳ್ತೀವಿ. ಏನಂದ್ರೆ ಆನೆಗಳು ಬಹಳ ಇಂಪಾರ್ಟೆಂಟ್ ಅಂದ್ರೆ ಮಾಡಿಫೈ ಮಾಡುತ್ತೆ, ಎಕೋಸಿಸ್ಟಮ್ನ, ಹ್ಯಾಬಿಟಾಟ್ನ ಮಾಡಿಫೈ ಮಾಡುತ್ತೆ. ಯಾವ ತರ ಮಾಡಿಫೈ ಮಾಡುತ್ತೆ ಅಂದ್ರೆ ತುಂಬಾ ವಿಧದಲ್ಲಿ ಮಾಡುತ್ತೆ. ಹ್ಯಾಬಿಟಾಟ್ನ ಮಾಡಿಫೈ ಮಾಡುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿದೆ ಏನಂದ್ರೆ, ಫಸ್ಟ್ ಮರಗಳನ್ನ ಡೀಬಾರ್ಕ್ ಮಾಡುತ್ತೆ. ಡೀಬಾರ್ಕ್ ಅಂದ್ರೆ ನಮ್ಮ ಮರಗಳ ತೊಗಟೆಗಳನ್ನ ತೆಗೆಯುತ್ತೆ. ಹೇಗೆ ತೆಗೆಯುತ್ತೆ ಅಂದ್ರೆ, ನಮ್ಮ ಆನೆಗಳಲ್ಲಿ ನೀವು ಕೊಂಬು ನೋಡಿದ್ರೆ, ದಂತ ನೋಡಿದ್ರೆ, ದಂತಗಳ ಮೇಜರ್ ಉಪಯೋಗ ಬಂದು ಡೀಬಾರ್ಕಿಂಗ್ ಅಂತ ಹೇಳ್ತೀವಿ. ಏನಂದ್ರೆ ಇದನ್ನ ತೊಗಟೆಗಳನ್ನ ಕಿತ್ತಾಕುತ್ತೆ, ತೊಗಟೆನ ತಿನ್ನುತ್ತೆ ಒಂದು. ಆಮೇಲೆ ಈ ತೊಗಟೆ ಕಿತ್ತಾದ್ಮೇಲೆ ಏನಾಗುತ್ತೆ, ಗಿಡ ಕಾಲಕ್ರಮೇಣ ನೆಕ್ಸ್ಟ್ ಒಂದು 5-6 ವರ್ಷದಲ್ಲಿ ಈ ಮರ ಸತ್ತೋಗುತ್ತೆ. ಸತ್ ಮೇಲೆ ಏನಾಗುತ್ತೆ, ಈ ಮರ ಸತ್ತಾಗ ಇದ್ರ ಮೇಲೆ ಡಿಪೆಂಡ್ ಆಗಿರೋಂಥ ಸಾವಿರಾರು ಹುಳಗಳು, ಅದ್ರ ಮೇಲೆ ಡಿಪೆಂಡ್ ಆಗಿರೋಂಥ ಸಾವಿರಾರು ಪಕ್ಷಿಗಳು, 100 ಪಕ್ಷಿಗಳು, ಅದ್ರ ಮೇಲೆ ಡಿಪೆಂಡ್ ಆಗಿರೋ 100 ಮ್ಯಾಮಲ್ಸ್ಗಳಿಗೆ ಅಂದ್ರೆ ಪ್ರಾಣಿಗಳಿಗೆ ಇದು ಊಟ ಆಗುತ್ತೆ ಒಂದು. ಆಮೇಲೆ ಈ ಸತ್ತಂತ ಜಾಗದಲ್ಲಿ ಏನಾಗುತ್ತೆ, ಇದು ಓಪನ್ ಆಗುತ್ತೆ, ಈ ಜಾಗ ಓಪನ್ ಆಗುತ್ತೆ, ಖಾಲಿ ಆಗುತ್ತೆ. ಈ ಖಾಲಿಯಾಗಿ ಜಾಗಕ್ಕೆ ಸನ್ಲೈಟ್ ಬೀಳುತ್ತೆ. ಒಂದು ಬಿದ್ದಂತ ಸನ್ಲೈಟ್ ನ ಉಪಯೋಗಿಸ್ಕೊಂಡು ಏನ್ ಮಾಡುತ್ತೆ, ಸೂರ್ಯ ಕಿರಣಗಳನ್ನ ಉಪಯೋಗಿಸ್ಕೊಂಡು ಏನ್ ಮಾಡುತ್ತೆ, ಹುಲ್ಗಳು ಬರ್ತದೆ. ಅಥವಾ ಅದರ್ ಬೇರೆ ಬೇರೆ ಸ್ಪೀಶೀಸ್ಗಳು ಬೀಜ ಪ್ರಸರಣ ಆಗಿ ಬೀಜಗಳು ಹುಟ್ಟಿ ಹೊಸದಾಗಿ ಡೆವಲಪ್ ಆಗುತ್ತೆ. ಇದು ಒಂದಾದ್ರೆ, ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ, ಆನೆಗಳು ನಿಮ್ಗೆ ಗೊತ್ತು, ಆನೆಗಳು ಸೊಂಡ್ಲಿರುತ್ತೆ. ಸೊಂಡ್ಲಲ್ಲಿ ಏನ್ ಮಾಡುತ್ತೆ, ಈ ಮರದ ತೊಕಟೆಗಳು ಅಥವಾ ಮರದ ಬ್ರಾಂಚ್ಗಳನ್ನ ಏನ್ ಮಾಡುತ್ತೆ, ಎಳೆಯುತ್ತೆ. ಮುರಿಯುತ್ತೆ, ಕೆಳಗಡೆ ಬೀಳ್ಸುತ್ತೆ. ಆ ಬಿದ್ದಾಗ ಅದು ತಿನ್ನುತ್ತೆ, ಮತ್ತೆ ಬೇರೆ ಪ್ರಾಣಿಗಳು ತಿನ್ನುತ್ತೆ. ಬಿದ್ದಾದ್ಮೇಲೆ ಏನಾಗುತ್ತೆ, ಕಟ್ ಮಾಡಾದ್ಮೇಲೆ ಏನಾಗುತ್ತೆ, ಅಥವಾ ಬೀಳ್ಸಿದ್ಮೇಲೆ ಏನಾಗುತ್ತೆ, ಬೇರೆ ಸೂರ್ಯ ಕಿರಣಗಳು ನೆಲಕ್ಕೆ ಬರುತ್ತೆ. ಅಲ್ಲೂ ನೆಕ್ಸ್ಟ್ ನಮ್ಗೆ ರೀಜನರೇಷನ್, ಹುಲ್ಲು ಬರುತ್ತೆ, ಬೇರೆ ಬೇರೆ ಗಿಡಗಳ ಒಂದು ರೀಜನರೇಷನ್ ಆಗುತ್ತೆ. ಮೂರನೇದು ಬಹಳ ಇಂಪಾರ್ಟೆಂಟ್ ಏನಂದ್ರೆ, ಈ ಮರಗಳನ್ನ ಬೀಳ್ಸುತ್ತೆ. ಮರಗಳನ್ನ ಬೀಳ್ಸೋದು ಏನಕ್ಕೆ ಅಂದ್ರೆ, ಒಂದು ಅದರದ್ದು ಫುಡ್ ಏನ್ ಬೇಕಾದಂತ ತಗೊಳಕ್ಕೆ. ಸೆಕೆಂಡ್ ಒನ್ ಬಂದು ಬೇರೆ ಪ್ರಾಣಿಗಳು ಇದ್ರ ಮೇಲೆ ಇದಕ್ಕೆ ಡಿಪೆಂಡ್ ಆಗಿರೋಂಥ ಬೇರೆ ಯಾವ್ದು ಜಿಂಕೆ ಆಗಿರ್ಬೋದು, ಕಡವೆಗಳಾಗಿರ್ಬೋದು, ಅಥವಾ ಕೂರ ಆಗಿರ್ಬೋದು, ಇವೆಲ್ಲ ಬಂದು ತಿಂದೋಗುತ್ತೆ. ಬರೀ ಆನೆ ಬೀಳ್ಸೋದು ಒಂದಕ್ಕೆ ಅಲ್ಲ, ಅದಕ್ಕೆ ಎಷ್ಟು ಬೇಕಷ್ಟು ತಿಂದು ಮಿಕ್ಕಿನ ಬೇರೆ ಪ್ರಾಣಿಗಳು ಬಂದು ತಿಂದೋಗುತ್ತೆ. ಇದಾದ್ಮೇಲೆ ಏನಾಗುತ್ತೆ, ಈ ಜಾಗಗಳಲ್ಲಿ ಬೇರೆ ಬೇರೆ ಸ್ಪೀಶೀಸ್ಗಳು ಇಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಹ್ಯಾಬಿಟಾಟ್ ನ ಮಾಡಿಫೈ ಮಾಡೋಂಥದ್ದು. ಈ ಸ್ಟಾರ್ಟರ್ನ, ಈ ನಮ್ಮ ಫಾರೆಸ್ಟ್ ಅಲ್ಲಿ ಏನು ವೆಜಿಟೇಷನ್ಸ್ಗಳು ನಾವು ನೋಡ್ತೀವಿ, ಇದನ್ನೆಲ್ಲದನ್ನು ಕಂಟ್ರೋಲ್ ಮಾಡೋದೇ ಅದು ಅಂದ್ರೆ ಎಲಿಫೆಂಟ್ಸ್. ಇನ್ನೊಂದು ಬಹಳ ಮುಖ್ಯ ಇಂಪಾರ್ಟೆಂಟ್ ಅಂದ್ರೆ ಸೀಡ್ಸ್, ಬೀಜ ಪ್ರಸರಣೆ ಅಂತ ಹೇಳ್ತೀವಿ. ಆನೆಗಳು ಎಲ್ಲಾ ತರ ಹಣ್ಣುಗಳನ್ನ ತಿನ್ನುತ್ತೆ, ಅದರಲ್ಲಿ ಇರೋಂಥ ಬೀಜಗಳನ್ನ
ಬೇರೆ ಬೇರೆ ಕಡೆ ಏನೋ ಲದ್ದಿ ಮುಖಾಂತರ ಬೇರೆ ಬೇರೆ ಕಡೆ ಪ್ರಸರಣ ಮಾಡುತ್ತೆ. ಅದು ಎಲ್ಲೆಲ್ಲಿ ಹೋಗುತ್ತೆ ಎಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲ ನಮಗೆ ಈ ಕಾಡುಗಳಲ್ಲಿ ಈ ನಮ್ಮ ಎವರ್ಗ್ರೀನ್ ಅಂತ ಏನ್ ಹೇಳ್ತೀವಿ, ಎವರ್ಗ್ರೀನ್, ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಅಥವಾ ಮಾಯಿಸ್ಟ್ ಡೆಸಿಡಿಯಸ್, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ಗಳಲ್ಲಿ ಕೆಲವೊಂದು ಹಣ್ಣುಗಳು, ಕೆಲವೊಂದು ಬೀಜಗಳು ಪ್ರಸರಣ ಆಗ್ಬೇಕು ಮತ್ತೆ ಅದು ಹುಟ್ಟಬೇಕು ಅಂತಂದ್ರೆ ಈ ಆನೆಗಳು ಬಹಳ ಇಂಪಾರ್ಟೆಂಟ್. ಸೀಡ್ ಡಿಸ್ಪರ್ಸಲ್ ಏಜೆಂಟ್ ಆಗಿ ಇದು ಆಕ್ಟ್ ಆಗುತ್ತೆ. ಕೆಲವೊಂದು ಯಾವ್ದಂದ್ರೆ ಡೆಲಿನೆ ಪೆಂಟಾಗೆನಾ ಅಂತ ಹೇಳ್ತೀವಿ, ಕಲ್ ತೇಗದ ಮರ, ಮತ್ತೆ ನಮ್ಮಲ್ಲಿ ಆಟೋಕಾರ್ಪಸ್, ಹಲಸಿನ ಮರಗಳು, ಮತ್ತೆ ನಮ್ಮ ನೇರಳೆ ಮರಗಳು, ಮತ್ತೆ ಮಧುಕ, ಮಾವ, ಇದೆಲ್ಲದು ಇದ್ರ ಮೇಲೆ ಡಿಪೆಂಡ್ ಆಗಿರೋದು. ಯಾಕಂದ್ರೆ ಇವಕ್ಕೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಮಾಯಿಶ್ಚರ್ ಬೇಕು, ನೀರ್ ಕಂಟೆಂಟ್ ಬೇಕು. ಈ ನೀರ್ ಎಲ್ಲಿ ಸಿಗುತ್ತೆ? ಆನೆ ಲದ್ದಿಗಳಲ್ಲಿ ಸಿಗುತ್ತೆ. 1-2-3 ದಿನ, 3-4 ದಿನ ಇದೆ. ಮತ್ತೆ ಫರ್ಟಿಲೈಸರ್ ಆಗಿ ಆಕ್ಟ್ ಆಗುತ್ತೆ. ಆನೆ ಲದ್ದಿ ಒಂದು ಒಳ್ಳೆ ಗೊಬ್ಬರ ಆಗಿ ಆಕ್ಟ್ ಆಗುತ್ತೆ ಬೀಜಕ್ಕೆ. ಇದರಿಂದ ನಮ್ಮ ರೀಜನರೇಷನ್ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ. ಮತ್ತೆ ನೀವು ಕೇಳಿದ್ರೆ ಆನೆ ನಡೆದಿದ್ದ ದಾರಿ ಅಂತ. ಆನೆಗಳು ಬಹಳ ಸೆನ್ಸಿಟಿವ್ ಅನಿಮಲ್ಸ್, ಬಹಳ ಇಂಟೆಲಿಜೆಂಟ್ ಅನಿಮಲ್, ಮತ್ತೆ ತುಂಬಾ ಮೆಮೊರಿ ಇರೋಂಥ ಅನಿಮಲ್. ಇದ್ರಲ್ಲಿ ಏನಾಗುತ್ತೆ, ಆನೆಗಳು ಈ ನಮ್ಮ ಕಾಡುಗಳಲ್ಲಿ ನೀರ್ ಕಡಿಮೆ ಆದಾಗ, ಬರಗಾಲ ಅಥವಾ ಡ್ರೈ ಸೀಸನ್ ಬಂದಾಗ ಏನಾಗುತ್ತೆ, ಇಲ್ಲಿ ನಮ್ಗೆ ಮೇಜರ್ ಆಗಿ ನೀರ್ ಸೋರ್ಸ್ ಕಡಿಮೆ ಆದಾಗ ಏನ್ ಮಾಡ್ತವೆ, ಈ ಆನೆಗಳು ನೀರ್ನ ಹುಡುಕ್ತಾ ಹೋಗ್ತವೆ. ನೀರ್ನ ಹುಡುಕ್ತಾ ಹೋದಾಗ ಏನ್ ಮಾಡ್ತವೆ, ನೀರ್ ಎಲ್ಲಿ ಸಿಗುತ್ತೆ ಅಂತ ಜಾಗನ ಅಗಿತವೆ, ಗುಂಡಿ ಮಾಡ್ತವೆ, ತನ್ನ ಮರಿಗಳು ಕುಡ್ಸಕ್ಕೆ, ಅದು ಕುಡಿಯಕ್ಕೆ ಗುಂಡಿ ಮಾಡ್ತವೆ. ಇದನ್ನ ಫಾಲೋ ಮಾಡೋಂತ ನಮ್ಮಲ್ಲಿರೋಂಥ ಜಿಂಕೆ, ಕಾಟಿ ಕಡವೆ ಮತ್ತೆ ಹುಲಿನೋ ಚಿರತೆನೋ ಇದನ್ನ ಫಾಲೋ ಮಾಡಿ ಎಲ್ಲೆಲ್ಲಿ ನೀರು ಸಿಗುತ್ತೆ ಅಂತ ಜಾಗಗಳಿಗೆ ಹೋಗಿ ನೀರು ಕುಡಿದು ಬರ್ತದೆ. ಇದಕ್ಕೆ ವೆರಿ ಇಂಪಾರ್ಟೆಂಟ್. ಎಲಿಫೆಂಟ್ ಒಂದು ಕಾಡಲ್ಲಿತ್ತು ಅಂದ್ರೆ ಇದಿಷ್ಟೆಲ್ಲ ಎಕೋಲಾಜಿಕಲ್ ರೋಲ್ಸ್ ನಮ್ಮ ಕಾಡುಗಳಲ್ಲಿ ಆಗುತ್ತೆ. ಮತ್ತೆ ಇದ್ರ ಅಲ್ದೇನೆ ನಮ್ಮಲ್ಲಿ ಸಾಯಿಲ್ ಫರ್ಟಿಲಿಟಿ ಅಂತ ಹೇಳ್ತೀವಿ. ಆನೆ ಲದ್ದಿ ಏನೇನ್ ತಿನ್ನುತ್ತೆ, ಬೇರೆ ಬೇರೆ ತರ ವೆರೈಟಿ ಆಫ್ ಫುಡ್ ತಿನ್ನುತ್ತೆ. ಗ್ರಾಸ್ ತಿನ್ನುತ್ತೆ, ಬಾರ್ಕ್ ತಿನ್ನುತ್ತೆ, ಲೀವ್ಸ್ ತಿನ್ನುತ್ತೆ, ಟ್ವಿಕ್ಸ್ ತಿನ್ನುತ್ತೆ, ಬ್ರಾಂಚಸ್ ತಿಂತದೆ, ಫ್ರೂಟ್ಸ್ ತಿನ್ನುತ್ತೆ. ಇದನ್ನೆಲ್ಲ ತಿಂದು ಏನ್ ಮಾಡುತ್ತೆ, ಇದು ಲದ್ದಿ ಹಾಕುತ್ತೆ. ಇದೇನ್ ಮಾಡುತ್ತೆ, ಈ ಲದ್ದಿ ಏನಾಗುತ್ತೆ, ಈ ಡಂಗ್ ಬೀಟಲ್ಸ್ಗಳು ಇರ್ತಾವೆ ನಮ್ಮಲ್ಲಿ, ಆ ಹುಳಗಳೆಲ್ಲ ತಿಂದು ಅದು ಏನ್ ಮಾಡುತ್ತೆ, ಗೊಬ್ಬರ ಮಾಡಿ ಮಣ್ಣಿಗೆ ಹಾಕುತ್ತೆ. ಮತ್ತೆ ಇದು ಇಲ್ಲೇನಾಗುತ್ತೆ, ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ. ಇದು ತುಂಬಾ ಬಹಳ ಇಂಪಾರ್ಟೆಂಟ್ ನಮ್ಮ ಆನೆಗಳಲ್ಲಿ. ಆನೆ ಒಂದು ಕಾಡಲ್ಲಿ ಇತ್ತು ಅಂದ್ರೆ ಇದ್ರಲ್ಲಿ ಇಷ್ಟೆಲ್ಲ ಆಕ್ಟಿವಿಟೀಸ್ ನಾವು ಇಷ್ಟೆಲ್ಲ ರೋಲ್ ಅದು ಪ್ಲೇ ಮಾಡುತ್ತೆ ಕಾಡಲ್ಲಿ. ಜೊತೆಗೆ ನಾನು ಇನ್ನೊಂದು ಡೌಟ್ಸ್ ಬಂತು ಸರ್, ಅದು ಕೇಳ್ಬೋದಂತ. ಆನೆಗಳಿಗಿಂತ ಜಾಸ್ತಿ ಸಂಖ್ಯೆ ನಮಗೆ ಜಿಂಕೆಗಳೇ ಇದೆ. ಅವು ಕೂಡ ಈ ತರದ ಹಣ್ಣುಗಳನ್ನ, ಫ್ರೂಟ್ಸ್ ಗಳನ್ನ ಏನಾದ್ರು ಎಲ್ಲಾ ಪ್ರಾಣಿಗಳಲ್ಲೂ ಒಂದೊಂದು ರೋಲ್ ಇದೆ. ಜಿಂಕೆಗಳಾಗಿರ್ಬೋದು, ಕಾಟಿ ಆಗಿರ್ಬೋದು, ಕಡವೆಗಳಾಗಿರ್ಬೋದು, ಅಥವಾ ಕೂರಗಳಾಗಿರ್ಬೋದು, ಅಥವಾ ಬಾರ್ಕಿಂಗ್ ಡೀರ್ ಆಗಿರ್ಬೋದು, ಕಾಡು ಕುರಿ ಅಂತ ಹೇಳ್ತೀವಿ, ಈ ಚೌಸಿಂಗ್ ಆಗಿರ್ಬೋದು. ಇದೆಲ್ಲ ಏನಂದ್ರೆ ಕೆಲವೊಂದು ಸ್ಪೀಶೀಸ್ಗಳಲ್ಲಿ ಕೆಲವೊಂದು ಮರಗಳಿದೆ ನಮ್ಮಲ್ಲಿ, ಆ ಮರಗಳ ಬೀಜಗಳನ್ನ ಪ್ರಸಾರಣ ಮಾಡ್ತವೆ. ಎಕ್ಸಾಂಪಲ್ ರ್ಯಾಂಡಿಯಾ ಅಂತ ಹೇಳ್ತೀವಿ. ರ್ಯಾಂಡಿಯಾನ ಬೇರೆ ಯಾವ್ದು ತಿನ್ನಲ್ಲ, ನಮ್ಮ ಜಿಂಕೆಗಳು ಮತ್ತೆ ಕೋತಿಗಳು ತಿಂತವೆ ಚೆನ್ನಾಗಿ. ಕಾರೆ ಅಂತ ಹೇಳ್ತೀವಿ, ಮುಳ್ಕಾರೆ ಅಂತ ಹೇಳ್ತೀವಿ. ಅದನ್ನ ತಿಂದು ಅದ್ರ ಬೀಜನ ಪ್ರಸಾರಣೆ ಮಾಡ್ತೀವಿ. ತುಂಬಾ ಇದೆ ಆತರ ಎಕ್ಸಾಂಪಲ್, ತುಂಬಾ ನಮ್ಮಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಜಿಂಕೆಗಳಿಗೂ ಸಿಗದೇ ಇರೋ ಫ್ರೂಟ್ಸ್ ಗಳು ಆನೆಗಳಿಗೆ ಸಿಗೋದ್ರಿಂದ ಅದು ತುಂಬಾ ಹೆಲ್ಪ್ ಆಗುತ್ತೆ. ದೊಡ್ಡ ದೊಡ್ಡ ಮರಗಳು ಅಂತ ವಿಶೇಷವಾದ ಹೌದು, ವಿಶೇಷ ಮರ ಅಂದ್ರೆ ನಾವು ಅದೇ ಹೇಳಿದ್ನಲ್ಲ ನಿಮ್ಗೆ, ಆಟೋಕಾರ್ಪಸ್ ಅಂದ್ರೆ ನಮ್ಮ ಎಬ್ಬಲ್ಸು ಅಂತ ಹೇಳ್ತೀವಿ, ಅಲ್ಸು ಹೇಳ್ತೀವಿ. ಮತ್ತೆ ನಮ್ಮಲ್ಲಿ ಮೋವ, ಮಧುಕ ಅಂತ ಹೇಳ್ತೀವಿ, ಡೆಲಿನ್ಯ, ಇವೆಲ್ಲ ದೊಡ್ಡ ದೊಡ್ಡ ಮರಗಳಾಗುವಂತದ್ದು. ಮತ್ತೆ ತುಂಬಾ ಎತ್ತರದಲ್ಲಿ ಬೆಳೆಯಂತ ಹಣ್ಣುಗಳು. ಇದನ್ನ ಒಂದು ಕೋತಿ ತಿಂದು ಕೆಡೋಗ್ಬೇಕು, ಇಲ್ಲ ಆನೆಗಳು ಕೆಡೋಗ್ಬೇಕು. ಕೆಲವೊಂದು ಮರದಲ್ಲಿ ಬರುವಂತ ಹಣ್ಣುಗಳನ್ನ, ಬೀಜಗಳನ್ನ ಕೋತಿಗಳು ತಿನ್ನಲ್ಲ. ಅಂತ ಮರಗಳನ್ನ ಬೀಜ ಪ್ರಸರಣ ಮಾಡಕ್ಕೆ ಇದು ಆನೆಗಳು ಬಹಳ ಉಪಯೋಗ ಆಗುತ್ತೆ. ಸೂಪರ್ ಸರ್. ನೀವು ಹೇಳಕ್ಕಾರ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನ್ಸಿದ್ದು, ನೀವು ಬಾರ್ಕ್ ಮಾಡುತ್ತಲ್ಲ ಸರ್ ಮರನ, ಅಂದ್ರೆ ತೊಗಟೆ ಕೀಳುತ್ತಲ್ಲ, ಅದು ಏನ್ ತಿನ್ಲಿಕ್ಕೆ ಕೀಳೋದು? ಡಿಬಾರ್ಕಿಂಗ್ ಅಂತ ಹೇಳ್ತೀವಿ. ಮರಗಳು ತೊಗಟೆನ ತೆಗೆಯುತ್ತೆ. ಏನಕ್ಕೆ ತೆಗೆಯುತ್ತೆ ಅಂದ್ರೆ ಮೇಜರ್ ಆಗಿ ಕೆಲವೊಂದು ಸ್ಪೀಶೀಸ್ಗಳಲ್ಲಿ ಅದಕ್ಕೆ ಬೇಕಾದಂತ ಆಲ್ಕಲೈಡ್ಸ್, ಟ್ಯಾನಿನ್ಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂತ ಸ್ಪೀಶೀಸ್ ನ ಅವು ಇಷ್ಟಪಟ್ಟು ತಿಂತವೆ. ಒಂದು ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬಾರ್ಕ್ಗಳಲ್ಲಿ. ತೊಗಟೆಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆನೆಗಳಿಗೆ ಫೈಬರ್ ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಒಂದು. ಆಮೇಲೆ ಇದು ತೆಗೆಯೋದ್ರಿಂದ ಏನೇನು ಉಪಯೋಗ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಮರನ ಒಂದು ಸಾಯಿಸುತ್ತೆ. ಒಂದು ಸತ್ತಂತ ಜಾಗದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಹುಲ್ಲುಗಳು ಬರುತ್ತೆ ಚೆನ್ನಾಗಿ. ಇದು ಗ್ರಾಸ್ ಲ್ಯಾಂಡ್ ಕ್ರಿಯೇಷನ್ಸ್ಗೂ ಒಂದು ಬಹಳ ಇಂಪಾರ್ಟೆಂಟ್. ಆನೆ ಬರೀ ನಮ್ಗೆ ಫಾರೆಸ್ಟ್ ಅಲ್ಲೇ ಇರ್ಬೇಕು ಅಂತ, ಆನೆಗೆ ನಮ್ಮಲ್ಲಿ ಹುಲ್ಗಳು ಬೇಕು, ಹುಲ್ಗಳು ಬೇಕು. ಆನೆ ಇಲ್ಲ ಅಂತ ನಮ್ಮಲ್ಲಿ ಕಾಡಲ್ಲಾದ್ರೆ ಏನಾಗುತ್ತೆ, ಹುಲ್ಗಳು ಇರಲ್ಲ. ಅದಕ್ಕೆ ನಾವು ಹ್ಯಾಬಿಟಾಟ್ ಇಂಜಿನಿಯರ್ ಅಂತ ಯಾಕೆ ಹೇಳ್ತೀವಿ ಅಂತ. ಆನೆ ಹುಲ್ಗಾವಲ್ನ ಹೆಂಗ್ ಮಾಡುತ್ತೆ, ದೊಡ್ಡ ದೊಡ್ಡ ಹುಲ್ಗಳನ್ನ ತಿಂದು ಏನ್ ಮಾಡ್ತೀವಿ, ಅದನ್ನ ನಾವು ಕೋರ್ಸ್ ಫೀಡರ್ ಅಂತ ಹೇಳ್ತೀವಿ. ತುಂಬಾ ನೆಲದ ಮಟ್ಟಿಗೆ ತಿನ್ನುತ್ತೆ. ಅದನ್ನ ತಿಂದು ಬೇರೆ ಹುಲ್ಲು ಜಾತಿಗಳು, ಹೇಗೆ ನಾವೀಗ ಮರಗಳನ್ನ ತೆಗೆದು ಇನ್ನೊಂದು ಮರಗಳು ಬರುತ್ತೆ, ಸಣ್ಣ ಸಸಿಗಳು ಬರುತ್ತೆ ಅಂತ ಹೇಳಿದ್ವಿ, ಅದೇ ತರ ಹುಲ್ಲುಗಳಲ್ಲೂ ಅಷ್ಟೇ ಬೇರೆ ಬೇರೆ ವೆರೈಟೀಸ್ ಆಫ್ ಹುಲ್ಗಳಿದಾವೆ. ಅದ್ರಲ್ಲಿ ಏನಾಗುತ್ತೆ, ದೊಡ್ಡ ಹುಲ್ಗಳು ಡಾಮಿನೇಟ್ ಮಾಡ್ಬಿಡುತ್ತೆ. ಆ ಡಾಮಿನೇಟ್ ಆಗದೆ ಇರಂಗ್ ಏನ್ ಮಾಡುತ್ತೆ, ಇದು ಟೈಮ್ಲಿ ಇದನ್ನ ತಿಂತಾ ಇರುತ್ತೆ. ಆ ಜಾಗದಿಂದ ತೆಗಿತಾ ಇರುತ್ತೆ. ಆ ತೆಗ್ದಾಗ ಏನಾಗುತ್ತೆ, ಸಣ್ಣ ಸಣ್ಣ ಹುಲ್ಲುಗಳು ಬರುತ್ತೆ. ಆ ಸಣ್ಣ ಸಣ್ಣ ಹುಲ್ಲುಗಳನ್ನ ತಿನ್ನೋಂತ ಬೇರೆ ಬೇರೆ ಪ್ರಾಣಿಗಳು, ಸಣ್ಣ ಸಣ್ಣ ಮೊಲಗಳಿರ್ಬೋದು, ಅಥವಾ ಜಿಂಕೆಗಳಿರ್ಬೋದು, ಅಥವಾ ಕಡವೆಗಳಿರ್ಬೋದು, ಕಾಟಿಗಳಿರ್ಬೋದು, ಇವೆಲ್ಲ ಏನ್ ಮಾಡುತ್ತೆ, ಹ್ಯಾಬಿಟಾಟ್ ನ ಮ್ಯಾನೇಜ್ ಮಾಡ್ತಾ ಹೋಗುತ್ತೆ. ಇದನ್ನ ಸಮೃದ್ಧಿಯಾಗಿ ಇಟ್ಕೊಳ್ಳೋಂಥ ರೋಲ್ನ ಇವು ಪ್ಲೇ ಮಾಡುತ್ತೆ.
ಎಲಿಫೆಂಟ್ ಬಂದು ತಿಂದೋದ್ಮೇಲೆ ನೆಕ್ಸ್ಟ್ ಬಂದು ತಿನ್ನೋದು ಯಾರು ಅಂದ್ರೆ ನಮ್ಮಲ್ಲಿ ಇದು ಕಾಟಿಗಳು, ಕಡವೆಗಳು, ಜಿಂಕೆಗಳು. ಇದನ್ನ ನಾವು ಕೋರ್ಸ್ ಫೀಡರ್ಸ್ ಮತ್ತೆ ಸಾಫ್ಟ್ ಫೀಡರ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಕೋರ್ಸ್ ಫೀಡರ್ಸ್ ಅಂದ್ರೆ ನಮ್ಮಲ್ಲಿ ಆನೆಗಳಾಗಿರ್ಬೋದು, ಮತ್ತೆ ನಮ್ಮಲ್ಲಿ ಗಾರ್ ಅಂತ ಹೇಳ್ತೀವಿ, ಕಾಟಿ ಅಂತ ಹೇಳ್ತೀವಲ್ಲ, ಕಾಡೆಮೆಗಳು ಅದು. ಮತ್ತೆ ಸಾಫ್ಟ್ ಫೀಡರ್ಸ್ ಬಂದು ನಮ್ಮಲ್ಲಿ ಬಾರ್ಕಿಂಗ್ ಡೀರ್ಗಳು, ಮತ್ತೆ ಸ್ಪಾಟೆಡ್ ಡೀರ್ಸ್ಗಳು, ಮತ್ತೆ ಮೌಸ್ ಡೀರ್ಸ್ಗಳು, ಇವೆಲ್ಲ ಸಾಫ್ಟ್ ಫೀಡರ್ಸ್ ಅಂತ ಹೇಳಿ ಸಣ್ಣ ಸಣ್ಣ ಚಿಗುರುಗಳನ್ನ ಇದನ್ನ ತಿನ್ನಂತ. ಬಟ್ ಐ ಥಿಂಕ್ ನಾನು ಆನೆಗಳು ಎಲ್ಲೆಲ್ಲೆಲ್ಲೋ ಹೋಗುತ್ತೋ ಕೆಲವೊಂದು ಪ್ರಾಣಿಗಳು ಅದನ್ನ ಫಾಲೋ ಮಾಡ್ತವೆ ಅಂತ ಅನ್ಸುತ್ತೆ. ಮೇ ಬಿ ಫುಡ್ ಚೈನ್ ಸಿಸ್ಟಮ್. ಹೌದು, ಅದಕ್ಕೆ ನಾವು ಹೇಳೋದು ಆನೆ ನಿರ್ದಿದ್ದರಿ ಮಾಡ್ಕೊಟ್ಟಿದ್ದ ಜಾಗ ಅಂತ ಹೇಳ್ತೀವಲ್ಲ, ಇದೇ ತರ ಏನಂದ್ರೆ ಎಲ್ಲೆಲ್ಲಿ ಓಡಾಡುತ್ತೆ ಅಲ್ಲೆಲ್ಲ ಅದಕ್ಕೆ ಫುಡ್ ಸೋರ್ಸ್ಗೆ ಓಡಾಡೋದು. ಆನೆಗೆ ಏನಂದ್ರೆ ದಿನಕ್ಕೆ ಒಂದು 200 ಇಂದ 250 kg ಅಷ್ಟು ಊಟ ಬೇಕು ಆನೆಗೆ. ಏನ್ ಮಾಡುತ್ತೆ, ಬರೀ ಒಂದೇ ತರ ಫುಡ್ ತಿನ್ನಲ್ಲ, ಒಂದೇ ದಿನ ಒಂದೇ ಬಾರ್ಕ್ನೇ ತಿನ್ನಲ್ಲ ಬರೀ, ಅಥವಾ ಒಂದೇ ದಿನ ಬರೀ ಎಲೆಗಳನ್ನೇ ತಿನ್ನಲ್ಲ, ಒಂದೇ ದಿನ ಹುಲ್ನೇ ತಿನ್ನಲ್ಲ. ಏನ್ ಮಾಡುತ್ತೆ, ಎಲ್ಲಾದ್ನೂ ಮಿಕ್ಸ್ ಮಾಡಿ ತಿನ್ನುತ್ತೆ. ಎಲ್ಲದು ಕಾನ್ಸಂಟ್ರೇಷನ್. 50 kg ಬಾರ್ಕ್ ತಿಂತು ಅಂದ್ರೆ 50 kg ಎಲೆ ತಿನ್ನುತ್ತೆ, 50 kg ಗ್ರಾಸ್ ತಿನ್ನುತ್ತೆ. ಇದ್ರ ಜೊತೆಗೆ ಇನ್ನೇನ್ ಸಪ್ಲಿಮೆಂಟ್ಸ್ ಬೇಕು, ಸಾಲ್ಟ್ ಅಂತ ಕೇಳ್ತೀವಿ, ಮಿನರಲ್ಸ್, ಇಂಥವ್ನು ಹುಡುಕ್ತವೆ. ನೀರ್ ಕುಡಿಯುತ್ತೆ, ಅದ್ರ ಜೊತೆಗೆ ಒಂದು 200 ಇಂದ 250 ಲೀಟರ್ ನೀರ್ ಕುಡಿಯುತ್ತೆ. 250 ಲೀಟರ್ ನೀರ್ನ ಕುಡಿಯುತ್ತೆ ಡೈಲಿ. ಇದಿಷ್ಟು ಆನೆಗೆ ಬೇಕಾಗಿರೋಂಥದ್ದು. ಯಾಕೆ ಇಷ್ಟು ಬೇಕು ಅಂದ್ರೆ ಆನೆಗಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ನಮ್ ತರ ಅವಕ್ಕೆ 4 ಚೇಂಬರ್ಡ್ ಅಥವಾ 3 ಚೇಂಬರ್ಡ್ ಸ್ಟಮಕ್ಸ್ಗಳಿಲ್ಲ ಅಲ್ಲ. ನಾವೇನು ನಮ್ದು ಮೇಜರ್ ಆಗಿ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಡೈಜೆಷನ್ ಅಂತ ಹೇಳ್ತೀವಿ ನಾವು. HCl ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ಡೈಜೆಸ್ಟ್ ಆಗುತ್ತೆ. ಬಟ್ ಅವು ಹಂಗಲ್ಲ, ಅದು ಮೊನೋಗ್ಯಾಸ್ಟ್ರಿಕ್ಸ್. ಅವು ಬ್ಯಾಕ್ಟೀರಿಯಲ್ ಯೂಸ್ ಮಾಡ್ಕೊಂಡು ನಂತರ ಈ ತರ ದೊಡ್ಡ ಕಾಳು ಸಣ್ಣ ಕಾಳು ಆ ತರ ಇರಲ್ಲ. ಅವಕ್ಕೆ ಏನಂತವೆ, ಸ್ಟಮಕ್ ಮತ್ತೆ ಹೈಂಡ್ ಗಟ್ ಅಂತ ಹೇಳ್ತೀವಿ. ಹೈಂಡ್ ಗಟ್ ಫರ್ಮೆಂಟರ್ಸ್ ಅಂತ. ಅವು ಹೈಂಡ್ ಗಟ್ ಫರ್ಮೆಂಟರ್ಸ್ ಬಂದು ಒಂದು 80 ಇಂದ 85 ಅಡಿವರೆಗೂ ಅಷ್ಟು ದೊಡ್ಡದಿರುತ್ತೆ. ಇಲ್ಲೇನಾಗುತ್ತೆ, ಎಷ್ಟೇ ಊಟ ತಿಂದಿರೋದು, ಒಂದು 100 kg ಅಷ್ಟು ಊಟ ತಿಂದ್ರು ಬರೀ ಅದ್ರಲ್ಲಿ 40% ಮಾತ್ರ ಅದಕ್ಕೆ ಯೂಸ್ ಆಗಂಥದ್ದು, ಡೈಜೆಸ್ಟ್ ಆಗಂಥದ್ದು. ಇನ್ನು ಮಿಕ್ಕಿದ 60% ಹೊರಗಡೆ ಹಾಕುತ್ತೆ. ನೀವು ನೋಡಿರ್ಬೋದು ಆನೆ ಲದ್ದಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಲ್ಲ ಬರೀ ಫೈಬರ್ ತರ ಇರುತ್ತೆ, ಎಳೆ ಆಗಿರುತ್ತೆ. ಯಾಕಂದ್ರೆ ಅದರಲ್ಲಿ ಯೂಸ್ ಆಗೋದೇನೆ 40% ಅಷ್ಟೇ. ಅಸಿಮಿಲೇಷನ್ ರೇಟ್ ಬರೀ 40% ಅಂತ ಹೇಳ್ತೀವಿ ಅದನ್ನ ನಾವು. ಹೀಗಾಗಿ ಏನ್ ಮಾಡುತ್ತೆ, ಜಾಸ್ತಿ ತಿನ್ನುತ್ತೆ, ಅದು ಕಡಿಮೆ ಯೂಸ್ ಆಗುತ್ತೆ ಅಷ್ಟೇ ಬಾಡಿ. ಜೊತೆಗೆ ನಾ ಇನ್ನೊಂದು ಇಂಟ್ರೆಸ್ಟಿಂಗ್ ಸರ್, ಆನೆಗಳೇ ಇಲ್ಲದೆ ಇದ್ರೆ ಏನ್ ನಷ್ಟ ಕಾಡಿಗೆ ಅನ್ನೋ ವಿಷಯವಾಗಿ. ತುಂಬಾ ಕಷ್ಟ ಆನೆಗಳು ಇಲ್ಲದೆ ಇದ್ದ ಕಾಡುಗಳು. ಏನಾಗುತ್ತೆ, ಈ ನಮ್ಮ